ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆರೋಗ್ಯ ಸಂಜೀವಿನಿ ಚಾನಲ್ಗೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಮನೆಮದ್ದು ಬನ್ನಿ ನೋಡೋಣ. ಗಾಯ್ಸ್, ನುಗ್ಗೆ ಸೊಪ್ಪು ಎಲ್ಲಾ ರೋಗಕ್ಕೂ ರಾಮಬಾಣ. ಉತ್ತರ ಕರ್ನಾಟಕ ನುಗ್ಗೆ ಸೊಪ್ಪಿನ ಚಟ್ನಿ. ಬನ್ನಿ ಗಾಯ್ಸ್ ನೋಡೋಣ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಚಟ್ನಿ ಮಾಡೋದು. ಗಾಯ್ಸ್, ಬೆಳ್ಳುಳ್ಳಿ ಹಾಫ್ ಬೌಲ್ ಸುಲ್ದಿಟ್ಕೊಂಡಿದ್ದೀನಿ. 4-5 ಗಡ್ಡೆ ಹಾಕಿದ್ರೆ ಸಾಕು. ನಾನು ಸುಲ್ದಿಟ್ಕೊಂಡಿದ್ದೀನಿ ಮೊದಲೇ. ಆಮೇಲೆ ಮೆಣಸಿನ್ಕಾಯಿ 1 ಬೌಲ್. ನನಗೆ ಖಾರ ತುಂಬ ಇಷ್ಟ. ಉದ್ದಿನಬೇಳೆ 1 ಬೌಲ್. 1 ಬೌಲ್ ಕಡಲೆಬೇಳೆ. ಆಮೇಲೆ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಜೀರಿಗೆ, ಕಾಳುಮೆಣಸು, ಕರಿಬೇವು, ಒಣಗಿದು ಕರಿಬೇವು. ಹಸಿದ್ರೆ ಪರವಾಗಿಲ್ಲ, ಹಾಫ್ ಬೌಲ್ ಇದ್ರೆ ಸಾಕು. ಹುಣಸೆಹಣ್ಣು ಹಾಫ್ ಬೌಲ್ ಇದ್ರೆ ಸಾಕು. ಗಾಯ್ಸ್, ನುಗ್ಗೆ ಸೊಪ್ಪು ನಾನು ತೊಳೆದು 2 ದಿನ ಒಣಗಿಸಿದ್ದೀನಿ. ಅದು ಇಷ್ಟಾಗಿದೆ, ಒಂದು ಬೌಲ್ ಆಗಿದೆ. ದೊಡ್ಡ ಬೌಲಿಂದ ನಾನು ಒಣಗಿಸಿದ್ದೆ, ಹಾಫ್ ಬೌಲ್ ಆಗಿದೆ. ಇದು ಎಲ್ಲ ಬೇಕಾಗುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ನಾನು ಹಾಕೋದನ್ನು ಹೇಳಿಕೊಡ್ತೀನಿ, ಎಷ್ಟೆಷ್ಟು ಹಾಕ್ಬೇಕನ್ನೋದು. ಗಾಯ್ಸ್, ನೋಡಿದ್ರಲ್ವಾ ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ತಗೊಂಡಿದ್ದೀನಿ ಅಂತೇಳಿ. ಬನ್ನಿ ನೋಡೋಣ. ಬೆಳ್ಳುಳ್ಳಿ ನಮ್ಮ ಆಹಾರದಲ್ಲಿ ತುಂಬಾ ಮುಖ್ಯವಾಗಿದ್ದ ಪಾತ್ರ. ಯಾಕಂದರೆ ನಮ್ಮ ಜೀರ್ಣಕ್ರಿಯೆ ಸಂಬಂಧಿಸಿದ ಸಮಸ್ಯೆಗಳಿಂದ ನಾವು ಪಾರಾಗಬಹುದು. ಮೆಣಸಿನಕಾಯಿಯನ್ನು ನಮ್ಮ ಆಹಾರವನ್ನು ತುಂಬಾ ರುಚಿಯಾಗಿ ಕೊಡುತ್ತೆ. ಉದ್ದಿನ ಬೇಳೆಯನ್ನು ಅಜೀರ್ಣಕ್ರಿಯೆಯನ್ನು ಮತ್ತು ಮಲಬದ್ಧತೆಯನ್ನು ಸುಲಭವಾಗಿ ಹೊರಹಾಕುತ್ತದೆ. ಕಡಲೆಬೇಳೆ ಭಾರತೀಯ ಸೂಪರ್ ಫುಡ್ ಅನ್ಬಹುದು. ಕಡಲೆ ಬೇಳೆಯಲ್ಲಿ ಸಾಕಷ್ಟು ಆರೋಗ್ಯಕರ ಪ್ರಯೋಜನಗಳು ಇದ್ದಾವೆ. ಜೀರಿಗೆ ನಮ್ಮ ದೇಹಕ್ಕೆ ತುಂಬಾ ಮುಖ್ಯ. ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತೆ. ನಮ್ಮ ನಾಲಿಗೆಗೆ ರುಚಿ. ಇದರ ಬಗ್ಗೆ ಒಂದು ದೊಡ್ಡ ಕಥೆ ಇದೆ, ಹೇಳ್ತೀನಿ ಮುಂದೊಂದಿನ ನಿಮಗೆ. ಕಾಳು ಮೆಣಸು ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಕರಿಮೆಣಸು ರಾಮಬಾಣ. ಆರೋಗ್ಯಕ್ಕೆ ವರದಾನವಾಗಿರುವ ಕರಿಬೇವಿನ ಎಲೆ. ಇದರ ಹಿನ್ನೆಲೆ ನೋಡ್ತಾ ಹೋದರೆ ತುಂಬಾ ಇದೆ. ಅದ್ಭುತ ಆರೋಗ್ಯ ಪ್ರಯೋಜನಗಳು ಇದಾವೆ ಕರಿಬೇವಿನ. ಗೈಸ್, ಮಿರಿಂಗಾ ಬೆನಿಫಿಟ್ಸ್ ನೋಡೋದಾದ್ರೆ 300ಕ್ಕೂ ಹೆಚ್ಚು ರೋಗಗಳಿಗೆ ನುಗ್ಗೆ ಸೊಪ್ಪು ಮದ್ದು. ಗೊತ್ತಾ ನಿಮ್ಗೆ? ಇದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಹೋಗಿ ವೀಕ್ಷಿಸಿ. ಉತ್ತರ ಕರ್ನಾಟಕ ನುಗ್ಗೆ ಸೊಪ್ಪಿನ ಚಟ್ನಿ ಬನ್ನಿ ಹೇಗ್ ಮಾಡೋದು ನೋಡೋಣ. ಗೈಸ್, ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಗೈಸ್, ನಿಮ್ ಜೊತೆ ಮಾತಾಡ್ತಾನೆ ಗ್ಯಾಸ್ ಹಚ್ಚಿದ್ದೀನಿ, ಕಡಾಯಿನೂ ಇಟ್ಟಿದ್ದೀನಿ. ಇವಾಗ ನಾನು ನುಗ್ಗೆ ಸೊಪ್ಪನ್ನು ಇದರಲ್ಲಿ ಹಾಕೊಳ್ತಿದ್ದೀನಿ, ಪೂರ್ತಿ ಹಾಕೊಳ್ತೀನಿ. ಮಿರಿಂಗಾ ಬೆನಿಫಿಟ್ಸ್ ನೋಡೋದಾದರೆ ಆಯುರ್ವೇದ ದೀಕ್ಷೆ ಭವಸರ್ ಅವರ ಪ್ರಕಾರ ನುಗ್ಗೆ ಸೊಪ್ಪು ಪೋಷಕಾಂಶಗಳು ನಿಧಿಯಾಗಿದೆ. ಇದು ವಿಟಮಿನ್ ಎ, ವಿಟಮಿನ್ B1, ಥಯಾಮಿನ್ B2, ರಿಬೋಫ್ಲೇವಿನ್ B3, ನಿಯಾಸಿನ್ B6 ಇವೆಲ್ಲ ಪೋಷಕಾಂಶಗಳು ಇದರಲ್ಲಿ ಇದ್ದಾವೆ. ಗೈಸ್, ಇದು ಚೆನ್ನಾಗಿ ಹುರಿಬೇಕು. ನೋಡಿ, ಇವಾಗ ತರ್ತರಿ ಆಗಿದೆ. ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ತರ್ತರಿಯಾಗಿ ಬಂದಿದೆ. ಇನ್ನೊಂದ್ ಸ್ವಲ್ಪ ಹುರ್ಕೊಂತೀನಿ. ಲೋ ಫ್ಲೇಮ್ ಇಡಬೇಕು. ಈ ತರ ಕೈಯಲ್ಲಿ ಪುಡಿ ಮಾಡಿದ್ರೆ ಪೌಡರ್ ತರ ಬರ್ಬೇಕು, ಆ ತರ ಹುರ್ಕೋಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಪೂರ್ತ ಗರಿ 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 ಆಗಿ ಬರ್ಬೇಕು. ಕೈಯಲ್ಲೇ ಪೌಡರ್ ತರ ಬರ್ಬೇಕು. ನೋಡಿ, ಈ ತರ ಸಾಕು, ಇಷ್ಟಿದೆ. ಇವಾಗ ಇದನ್ನ ಬೇರೆ ಬೌಲಲ್ಲಿ ಹಾಕ್ತೀನಿ. ಎಷ್ಟು ಸೌಂಡ್ ಬರ್ತಾ ಇದೆ. ಗರಿ 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 ಈ ತರ ಬರ್ಬೇಕು. ಮೊದಲೇ 2 ದಿನ ಒಣಗಿಸ್ಬೇಕು. ಇದನ್ನ ತೊಳೆದ್ಬಿಟ್ಟು, ಚೆನ್ನಾಗಿ ತೊಳೆದ್ಬಿಟ್ಟು 2 ದಿನ ಒಣಗಿಸ್ಬೇಕು. ಈ ತರ ಗರಿ ಗರಿಯಾಗಿ ಸೌಂಡ್ ಬರ್ಬೇಕು. ಹಸಿದೆ ನೀವು. ಇವಾಗ ಇಷ್ಟು ಸಾಕು. ಇದು ಪಕ್ಕಕ್ಕೆ ಇಡೋಣ. ಇವಾಗ ಕಡಲೆಬೇಳೆಯನ್ನು ಹುರ್ಕೊಳ್ಳೋಣ. ಕಡಲೆಬೇಳೆಯನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ನೋಡಿ, ಈ ತರ ಬಣ್ಣ ಚೇಂಜ್ ಆದ್ಮೇಲೆ ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ. ಉದ್ದಿನಬೇಳೆನ ಇದ್ರ ಜೊತೆಯಲ್ಲಿ ಅದನ್ನು ಕಲರ್ ಚೇಂಜ್ ಆಗ್ಬೇಕು. ಸ್ಮೆಲ್ ಹೋಗ್ಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ಮೆಣಸು ಹಾಕ್ತಾ ಇದ್ದೀನಿ. ನೋಡಿ, ಇದನ್ನು ಇದರಲ್ಲೇ ಸೇರಿಸಿ ಹುರ್ಕೋಬೇಕು. ಚೆನ್ನಾಗಿ ಹುರಿಬೇಕು. 5 ಮಿನಿಟ್ಸ್ ಆದರೆ ಸಾಕು. ಅದರ ಸ್ಮೆಲ್ ಎಲ್ಲ ಹೋಗುವಂಗೆ ಹುರ್ಕೊಂಡ್ರೆ ಸಾಕು.
ಇದ್ರ ಜೊತೆಯಲ್ಲಿ ಮತ್ತೆ ಇವಾಗ ಹುಣಸೆ ಹಣ್ಣು ಹಾಕ್ತೀನಿ. ಹುಣಸೆ ಹಣ್ಣು ಕಪ್ಪಗಿರೋದೇ ನಾನು ಹಾಕೋದು, ನನಗಿದೆ ತುಂಬಾ ಇಷ್ಟ ಆಗೋದು ಹಳೆ ಹುಣಸೆ ಹಣ್ಣು. ಇದನ್ನು ಗರಿ ಗರಿಯಾಗಿ ಉಟ್ಕೋಬೇಕು. 10 ಮಿನಿಟ್ಸ್ ಹುರ್ಕೊಳ್ಳಿ. ಇದನ್ನ ಗರಿ ಗರಿ ಹಾಕ್ಬೇಕು. ಗ್ಯಾಸ್ ಫ್ಲೇಮ್ ಸ್ಲೋ ಇದ್ರೇನೆ ಒಳ್ಳೇದು, ಇಲ್ಲಾಂದ್ರೆ ಸೀದೋಗುತ್ತೆ, ಕಪ್ಪಾಗ್ಬಿಡುತ್ತೆ. ಗರಿ ಗರಿಯಾಗಿ ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ, ಸ್ಮೆಲ್ ಹೋಗೋಂಗೆ. ನೋಡಿ ಇವಾಗ ಕಲರ್ ಚೇಂಜ್ ಆಯ್ತು. ಈ ತರ ಕಲರ್ ಚೇಂಜ್ ಆಯ್ತು ಸಾಕು. ಚೆನ್ನಾಗಿ ಕಾಣಿಸ್ತಾ ಇದೆ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ತಿಂದ್ರೆ ಸಾಕು ಇದ್ರ ಚಟ್ನಿ, ಹಬ್ಬಾ ಅಂತಿಲ್ಲ. ನೋಡಿ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಚಟ್ನಿನ. ಇವಾಗ ಕರಿಬೇವು ಹಾಕ್ಕೊಳ್ತೀನಿ. ಕರಿಬೇವನ್ನು ಚೆನ್ನಾಗಿ ಹುರ್ಕೋಬೇಕು. ಹಸಿ ಕರಿಬೇವಿದ್ರೆ ಮೊದಲೇ ಅದು ನುಗ್ಗೆ ಸೊಪ್ಪಲ್ಲಿ ಹಾಕೊಂಡು ಹುರ್ಕೊಂಬಿಡಿ, ಇಲ್ಲಾಂದ್ರೆ ಕಡ್ಲೆಯಲ್ಲಿ ಹಾಕಿ ಹುರಿರಿ. ಇದು ಒಣಗಿರೋದು ಇದೆ ಅಲ್ವಾ, ಇದ್ರಲ್ಲೇ ಹಾಕ್ಬಿಟ್ಟು ಒಂದು 5 ನಿಮಿಷ ಹುರಿದ್ರೆ ಸಾಕು. ಜೀರಿಗೆನ ಮುಂಚೆ ಹಾಕಿದ್ದೀನಿ ನಾನು, ಅದು ಕ್ಯಾಮ್ರಾ ಆನ್ ಮಾಡಿದ್ದಿಲ್ಲ ನಾನು, ಅದಕ್ಕೆ ಅದು ಬಂದಿಲ್ಲ, ಶೋ ಆಗಿಲ್ಲ. ಈ ತರ ಜಲ್ಲಟಿಗೆಯಲ್ಲಿ ನಾನು ತೆಗಿತಾ ಇದ್ದೀನಿ. ಏನಕ್ಕಂದ್ರೆ ಎಲ್ಲದನ್ನ ಹುರಿದಿರ್ತೀವಲ್ವಾ, ಚಿಕ್ಕ ಚಿಕ್ಕ ಪೀಸ್ಗಳು ಕಪ್ಪಾಗಿರ್ತೈತೆ, ಇದ್ರಲ್ಲಿ ಹಾಕ್ಬಿಟ್ಟು ಕೆಳಗಡೆ ಇಳಿಯುತ್ತೆ ಅದು ಕಪ್ಪಿರೋದು, ಅದಕ್ಕೆ ಇದ್ರಲ್ಲಿ ನಾನು ಹಾಕೋದು. ನೋಡಿ ಈ ತರ ಬಂದ್ರೆ ಸಾಕು, ಈ ತರ ಕಲರ್ ಆದ್ರೆ ಸಾಕು. ನೋಡಿ ಎಲ್ಲದನ್ನ ಹಾಕಿ ಹುರಿದಿದ್ದೀನಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲಂತ ಕೇಳ್ತಿದ್ದೀರಾ, ಬನ್ನಿ ಅದಕ್ಕೆ ಬಂದಿದೆ. ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಹಾಕಿ ಹುರಿಬೇಕು. ನಾನು ಎಣ್ಣೆ ಹಾಕೋ ಟೈಮಲ್ಲಿ ಕ್ಯಾಮ್ರಾ ಆನ್ ಮಾಡಿದ್ದಿಲ್ಲ, ಹಾಗಾಗಿ ಇವಾಗ ಬೆಳ್ಳುಳ್ಳಿನ ಹಾಕಿದ್ದೀನಿ ಎಣ್ಣೆಯಲ್ಲಿ. ಅದನ್ನು ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಅದರಲ್ಲಿ ಮೆಣಸಿನ್ಕಾಯಿನ ಹಾಕಬೇಕು, ಅದನ್ನ ಎರಡೂ ಗೋಲ್ಡನ್ ಫ್ರೈ ಹಾಕ್ಬೇಕು. ಒಂದು 10 ನಿಮಿಷ ಆಗುತ್ತೆ ಇದು. 10 ನಿಮಿಷ ಇಲ್ಲಾಂದ್ರೂ ಮಿನಿಮಮ್ 8 ನಿಮಿಷ ಆದ್ರೂ ಆಗುತ್ತೆ. ಸ್ಲೋ ಫ್ಲೇಮಲ್ಲಿ ಇರಲಿ. ಜೋರಾಗಿದ್ರೆ ಬೆಳ್ಳುಳ್ಳಿ ಏನಿದೆ ಸೀದೋಗುತ್ತೆ, ಕಪ್ಪಾದರೆ ಕಹಿ ಆಗಿ ಬರುತ್ತೆ, ಬೇಡ. ಸ್ಲೋ ಫ್ಲೇಮಲ್ಲಿ ಅದು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ. ಈ ತರ ಕಲರ್ ಚೇಂಜ್ ಆಗುತ್ತೆ ಗಾಯ್ಸ್. ಎಲ್ಲದನ್ನು ಹುರ್ಕೊಂಡಿದ್ದಾಗಿದೆ, ಇದು ಕಲರನ್ನು ಚೇಂಜ್ ಆಗಿದೆ. ಇನ್ನು ಸಾಕು, ಗ್ಯಾಸ್ ಆಫ್ ಮಾಡ್ತಿದ್ದೀನಿ ನಾನು. ಸ್ಟಾಪ್ ಗಾಯ್ಸ್, ಎಲ್ಲ ರೆಡಿ ಆಯ್ತು, ಗ್ಯಾಸನ್ನು ಆಫ್ ಆಯ್ತು. ಬನ್ನಿ ಇದು ಕಡಾಯಿಯಿಂದ ಹೊರಗಡೆ ತೆಗಿಯೋಣ. ಆಮೇಲೆ ನೋಡಿ ಇದರ ಚಟ್ನಿ ರುಚಿ. ಉತ್ತರ ಕರ್ನಾಟಕ ರುಚಿಕರ ನುಗ್ಗೆ ಸೊಪ್ಪಿನ ಚಟ್ನಿ. ಬನ್ನಿ, ಜಾರಲ್ಲಿ 1-2-3 ಚಮಚ ಹಾಕೋ. 4 ಚಮಚ ಹಾಕಿದ್ರೆ ಸಾಕು. ಚಿಕ್ಕದಿದೆ ಜಾರು, ದೊಡ್ಡ ಜಾರ್ ಆದ್ರೆ ಒಂದ್ ಅರ್ಧ ಹಿಡಿಸುತ್ತೆ. ಚಿಕ್ಕದಿದೆ ಅಲ್ವಾ, 4 ಚಮಚ. ನುಗ್ಗೆ ಸೊಪ್ಪು ಹಾಕೋಣ, ಅದ್ರ ಮೇಲೆ ಹಾಕೋಣ ಸ್ವಲ್ಪ ಸ್ವಲ್ಪ. ಯಾವಾಗ ನೀವು ರುಬ್ತೀರಾ ಅವಾಗ ಅದನ್ನ ಮೇಲೆ ಹಾಕೊಂಡು ಎಷ್ಟು ಬೇಕಷ್ಟು ಹಾಕೊಂಡು ಸಾಕು. ಮೆಣಸಿನ್ಕಾಯಿ ಅಲ್ವಾ, ಹುರಿದು ಹಾಕ್ತಾ ಇದ್ದೀನಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ, ಸ್ವಲ್ಪ ಹಾಕಿದ್ರೆ ಸಾಕು. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಳ್ಳಿ. ನಾನೇನು ಜಾಸ್ತಿ ಹಾಕ್ತಾ ಇಲ್ಲ, ಇವಾಗ ಜಾಸ್ತಿ ಆದ್ರೆ ಆಮೇಲೆ ಕಮ್ಮಿ ಹಾಕ್ಕೊಡ್ತೀನಿ ನಾನು. ಇಷ್ಟಿದ್ರೆ ಸಾಕು. ಬನ್ನಿ ಇವಾಗ ಮಿಕ್ಸಿಯಲ್ಲಿ ಹಾಕ್ಕೊಂಬರೋಣ. ಉತ್ತರ ಕರ್ನಾಟಕ ಚಟ್ನಿ ತಿಂದ್ರೆ ಬಾ. ನೋಡಿದ್ರಲ್ಲ ಗಾಯ್ಸ್, ಮನೆಯಲ್ಲಿ ಸುಲಭವಾಗಿ ಸಿಗೋ ಇಂಗ್ರೀಡಿಯೆಂಟ್ಸ್ ಇಂದ ಚಟ್ನಿ ಮಾಡಬಹುದು, ಆರೋಗ್ಯಕರ ಚಟ್ನಿ. ಆದ್ರೆ ನುಗ್ಗೆ ಸೊಪ್ಪಿದ್ರೆ ಸಾಕು, ಸುಲಭವಾಗಿ ಈಸಿಯಾಗಿ ಮಾಡಬಹುದು. ಡೈಲಿ ರೈಸ್ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ತುಂಬಾ ರುಚಿ. ಗೈಸ್, ಯಾರೆಲ್ಲ ಈ ಚಟ್ನಿ ಮನೆಯಲ್ಲೇ ತಯಾರು ಮಾಡಿ ಟೇಸ್ಟ್ ನೋಡಿರ್ತೀರಾ, ತಪ್ಪೋದೆ ಬಂದು ಕಮೆಂಟ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಒಂದು ಸಲ ತಿಂದ್ರೆ ಮತ್ತೊಮ್ಮೆ ತಿನ್ಬೇಕು, ಮತ್ತೊಂದು ಸಲ ತಿಂದ್ರೆ ಮಗದೊಮ್ಮೆ ತಿನ್ನೋ ಹಾಗೆ ಈ ಚಟ್ನಿ ಪೌಡರ್ ಹೆಲ್ದಿ ಪೌಡರ್ ಅನ್ಬಹುದು, ಆರೋಗ್ಯದ ಖಜಾನೆ ಅನ್ಬಹುದು ಹೆಚ್ಚಾಗಿ. ಗಾಯ್ಸ್, ನೋಡಿದ್ರಲ್ವಾ ಉತ್ತರ ಕರ್ನಾಟಕ ಚಟ್ನಿ. ನಿಮ್ ಮುಂದೆ ನಾನು ಒಂದು ತುತ್ತು ತಿಂದು ಹೇಳ್ತೀನಿ ಹೇಗಿದೆ ಇದರ ರುಚಿ ಅಂತ ಹೇಳಿ. ನೋಡಿ, ನಾನು ರೈಸ್ ಜಾಸ್ತಿ ತಿನ್ನಲ್ಲ, ಆದ್ರೂ ಒಂದು ತುತ್ತು ತಿಂತಾ ಇದ್ದೀನಿ. ನೋಡಿ, ಚಟ್ನಿ ಅಂದ್ರೆ ನೆನಪಾಗುತ್ತೆ, ಒಬ್ಬ ವ್ಯಕ್ತಿ ನೆನಪಾಗ್ತಾರೆ. ನನ್ ಕೈ ಚಟ್ನಿ ರುಚಿ ಅವ್ರಿಗೆ ತುಂಬಾ ಇಷ್ಟ. ಅಬ್ಬಾ, ಮಸ್ತ್ ಆಗಿದೆ. ನಾನೊಂದು ತುತ್ತು ತಿಂದೆ, ಇವಾಗ ಸೂಪರ್ ಟೇಸ್ಟ್ ಬಂದಿದೆ. ಗೈಸ್, ಈ ಚಟ್ನಿ 1 ತಿಂಗಳಿಂದ ಹಿಡಿದು 3 ತಿಂಗಳವರೆಗೂ ಇಟ್ಟು ತಿನ್ಬಹುದು ನೀವು. ನುಗ್ಗೆ ಸೊಪ್ಪು ಯಾವಾಗ ಜಾಸ್ತಿ ತಗೊಂಡ್ಬಂದಿರ್ತೀರಾ ಅವಾಗ ಮಾಡ್ಕೊಂಡು ಇಟ್ಕೊಂಡ್ಬಿಡಿ.
ಗಾಯ್ಸ್, ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆರೋಗ್ಯ ಸಂಜೀವಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.